ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ದಿನ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಕಿಚನ್ ನ ಮೇಕ್ ಓವರ್ ಮಾಡೋಕೋಸ್ಕರ ನಾನು ಕೆಲವೊಂದು ಐಟಮ್ಸ್ ನ ಮೀಶೋ ಇಂದ ತರಿಸಿದ್ದೀನಿ. ಅದು ಏನೆಲ್ಲ ತರಿಸಿದ್ದೀನಿ ಅನ್ನೋದನ್ನ ಓಪನ್ ಮಾಡಿ ತೋರಿಸ್ತೀನಿ. ಓಪನ್ ಮಾಡಿ ತೋರ್ಸೋಕು ಮುಂಚೆ ನನ್ನ ಒಂದು ಚಾನಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಬನ್ನಿ ಈಗ ಮೀಶೋ ಇಂದ ಏನ್ ತರಿಸಿದೀನಿ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಒನ್ ಈ ರೀತಿಯ ಒಂದು ಲೀಫ್ ನ ತರಿಸಿದ್ದೀನಿ. ಕ್ವಾಲಿಟಿ ವೈಸ್ ಓಕೆ, ಲೆಂತ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ರೀತಿಯಲ್ಲಿ ಒಂದು ಲೀಫ್ ನ ತರಿಸಿದ್ದೀನಿ. ಈ ಲೀಫ್ ಪ್ರೈಸ್ ಬಂದು 149. ಸೆಕೆಂಡ್ ಒನ್ ಬಂದು ಈ ರೀತಿಯ ಒಂದು ಲೈಟಿಂಗ್ಸ್ ನ ತರಿಸಿದ್ದೀನಿ ನಮ್ ಕಿಚನ್ ಗೆ ಹಾಕನಂತ. ಇದ್ರ ಪ್ರೈಸ್ ಬಂದು 245. ಚೆನ್ನಾಗಿದೆ, ತುಂಬಾನೇ ಲೆಂತ್ ಕೂಡ ಇದೆ. ಮೂರನೇದು ಬಂದು ಈ ರೀತಿಯ ಒಂದು ಪ್ಲಾಂಟ್ಸ್ ಗಳನ್ನ ತರಿಸಿದೀನಿ. ಸೈಜ್ ತುಂಬಾ ಚಿಕ್ಕದಿದೆ, ಆದ್ರೂ ಕೂಡ ಕ್ಯೂಟ್ ಆಗಿ ಚೆನ್ನಾಗಿದೆ. ಕಿಚನ್ ಅಲ್ಲಿ ಇಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಂದು 6 ಪೀಸ್ ಬಂದಿದೆ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ, ಆದ್ರೆ ಚಿಕ್ಕದಾಯ್ತು. ಕಿಚನ್ ಗೆ ಇಡೋಕೆ ಇದು ತುಂಬಾನೇ ಕ್ಯೂಟ್ ಆಗಿದೆ. ಈ ಪ್ಲಾಂಟ್ ಅಮೌಂಟ್ ಬಂದು 180 ರುಪೀಸ್. 180 ರುಪೀಸ್ಗೆ 6 ಪ್ಲಾಂಟ್ ವರ್ತ್ ಇತ್ತು. ತುಂಬಾ ಕ್ಯೂಟ್ ಆಗೂ ಇದೆ, ಹಾಗೂ ಚೆನ್ನಾಗೂ ಇದೆ. ನೆಕ್ಸ್ಟ್ ಒನ್ ಬಂದು ಪಿಕ್ಕಲ್ದು ಕಂಟೈನರ್ ನ ತರಿಸಿದೀನಿ. ನೀವೇ ನೋಡಿ ಯಾವ ರೀತಿಯಲ್ಲಿ ಪ್ಯಾಕಿಂಗ್ ನ ಮಾಡಿದ್ದಾರೆ ಅಂತ. ಯಾವುದೇ ರೀತಿಯ ಡ್ಯಾಮೇಜ್ ಆಗದಿರಾ ಚೆನ್ನಾಗಿ ಪ್ಯಾಕಿಂಗ್ ನ ಮಾಡಿದ್ದಾರೆ. ಈ ರೀತಿಯಲ್ಲಿ ಕ್ಯೂಟ್ ಆಗಿದೆ. ನೋಡಿ, ಈ ರೀತಿಯಲ್ಲಿ ಕ್ಯೂಟ್ ಆಗಿದೆ. 2 ಪೀಸಸ್ ಇದೆ. ಇವನ್ನ ಇಟ್ಕೊಳ್ಳೋಕೋಸ್ಕರ ಒಂದು ಚಿಕ್ಕದಾಗಿ ಪ್ಲೇಟು ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಲ್ಲಿದೆ. ಇದು ಬಂದು 293 ರುಪೀಸ್. ಈಗ ನೆಕ್ಸ್ಟ್ ಒನ್ ನ ತೋರಿಸ್ತೀನಿ ಬನ್ನಿ.
ನೋಡಿ ಪ್ಯಾಕಿಂಗ್ ನ ಯಾವ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಳಗಿರೋ ವಸ್ತುಗಳು ಡ್ಯಾಮೇಜ್ ಆಗಬಾರ್ದು ಅಂತ ಕ್ಲೀನ್ ಆಗಿ ಪ್ಯಾಕಿಂಗ್ ನ ಮಾಡಿದ್ದಾರೆ. ಈಗ ಕಂಟೈನರ್ ಗ್ಲಾಸ್ ಬ್ಲಾಕ್ ಕಲರ್ ಅಲ್ಲಿ ಇದೆ. ಇದನ್ನು ಕೂಡ 2 ಪೀಸಸ್ ನ ತರಿಸಿದೆ. ಏನಾದ್ರೂ ಪಿಕ್ಕಲ್ಸ್ ಸಾಲ್ಟ್ ಎಲ್ಲ ಹಾಕೊಳ್ಳೋಕೋಸ್ಕರ 2 ಪೀಸ್ ನ ತರಿಸಿದೀನಿ. ಬ್ಲಾಕ್ ಕಲರ್ ಅಲ್ಲಿ ಇದೆ. ಇದು ಕೂಡ ಕ್ವಾಲಿಟಿ ವೈಸು ತುಂಬಾನೇ ಚೆನ್ನಾಗಿದೆ. ನೋಡಿ ಈ ರೀತಿಯಲ್ಲಿ ಇದೆ. ಈ ಒಂದು 2 ಪೀಸಿಗೆ ನಾನು 400 ನ ಕೊಟ್ಟೆ. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿಯ ಡ್ಯಾಮೇಜ್ ಕೂಡ ಆಗಿಲ್ಲ. ಕ್ಲೀನ್ ಆಗಿ ಪ್ಯಾಕಿಂಗ್ ನ ಮಾಡಿದ್ದಾರೆ. ಈ ಒಂದು 2 ಪೀಸ್ಗೆ ನಾನು 400 ನ ಕೊಟ್ಟೆ. ನೆಕ್ಸ್ಟ್ ಒನ್ ಏನ್ ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಈ ರೀತಿಯಲ್ಲಿ ಒಂದು 6 ಕಂಟೈನರ್ ನ ಆರ್ಡರ್ ಮಾಡಿದೀನಿ. ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಈ ರೀತಿಯಲ್ಲಿದೆ. ಇದೇನು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್. ಈ ರೀತಿಯಲ್ಲಿ ನಾನು ಒಂದು 6 ಏರ್ ಟೈಟ್ ಕಂಟೈನರ್ಗಳನ್ನ ತರಿಸಿದೀನಿ. ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯ ಒಂದು 6 ಪೀಸಸ್ ಕಂಟೈನರ್ಗಳನ್ನ ತರಿಸಿದ್ದೀನಿ. ಏರ್ ಟೈಟು ಇದೆ, ಹಾಗೆ ಚೆನ್ನಾಗಿದೆ. ಈ ರೀತಿಯಲ್ಲಿ ನಾನು ಒಂದು 6 ನ ತರಿಸಿದ್ದೀನಿ. ಈಗ ನೆಕ್ಸ್ಟ್ ಒನ್ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಒನ್ ಬಂದು ಸ್ಕ್ರೂದು ಹುಕ್ ನ ತರಿಸಿದ್ದೀನಿ. ಇದು ಬಂದು 18 ಪೀಸಸ್ ಬಂದಿದೆ. ಇದಕ್ಕೆ ನಾನು ಎಷ್ಟು ಅಮೌಂಟ್ ನ ಕೊಟ್ಟೆ ಅಂದ್ರೆ 167 ರುಪೀಸ್ ನ ಕೊಟ್ಟೆ. ಇದು ಬನ್ನಿ ಈಗ ನೆಕ್ಸ್ಟ್ ಏನಿದೆ ಅನ್ನೋದನ್ನ ಓಪನ್ ಮಾಡ್ತೀನಿ. ಆಯಿಲ್ ನ ತುಂಬಕ್ಕೋಸ್ಕರ ಒಂದ್ 2 ಗ್ಲಾಸ್ ಬಾಟಲ್ಗಳನ್ನ ತರಿಸಿದ್ದೀನಿ. ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈ ರೀತಿಯ ಒಂದು ಕೇಕ್ ಮೇಕಿಂಗ್ ಸೆಟ್ ನ ಕೊಟ್ಟಿದ್ದಾರೆ. ಫಿಲ್ ಮಾಡೋಕ್ಕೋಸ್ಕರ ಈ ರೀತಿಯಲ್ಲಿ ಒಂದನ್ನ ಕೊಟ್ಟಿದ್ದಾರೆ. ಇದು ಕೂಡ ಪ್ಯಾಕಿಂಗ್ ತುಂಬಾನೇ ಚೆನ್ನಾಗಿದೆ. ನೋಡಿ ಯಾವ ರೀತಿಯಲ್ಲಿ ಪ್ಯಾಕಿಂಗ್ ನ ಮಾಡಿದ್ದಾರೆ ಅಂತ. ಈ ರೀತಿಯ ಒಂದು ಗ್ಲಾಸ್ ನ 6 ಪೀಸಸ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಸ್ಪೈಸಸ್ ನ ತುಂಬ್ಕೋಬಹುದು. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಬೇಕಾದ್ರೆ ಏನಾದ್ರು ಸ್ಪೈಸಸ್ ಏನಾದ್ರು ತುಂಬ್ಕೋಬಹುದು. ನೋಡಿ ನೆಕ್ಸ್ಟ್ ಒನ್ ಬಂದು ಇದು. ನೋಡಿ ಈ ರೀತಿಯಲ್ಲಿ ಆಯಿಲ್ ನ ಫಿಲ್ ಮಾಡೋಕ್ಕೋಸ್ಕರ 2 ಗ್ಲಾಸ್ ಬಾಟಲ್ ನ ತರಿಸಿದ್ದೀನಿ. ಹಾಗೆ ಇದಕ್ಕೆ ಮುಚ್ಚೋಕ್ಕೋಸ್ಕರ ಈ ರೀತಿ ಒಂದು 2 ಮುಚ್ಚಳನ್ನ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿದೆ. ಈ ರೀತಿಯಲ್ಲಿ ಟೈಟ್ ಇದೆ. ಈ ರೀತಿಯಲ್ಲಿದೆ. ಇಷ್ಟಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ ಅಂದ್ರೆ 267 ರೂಪಾಯಿನ ಕೊಟ್ಟೆ. ನೋಡಿ ಇಷ್ಟು ಕೂಡ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನಾನು ಕೊಟ್ಟಿರುವಂತಹ ಅಮೌಂಟಿಗೆ ಇಷ್ಟು ಬಂದಿದೆ. ನೆಕ್ಸ್ಟ್ ಒನ್ ಬಂದು
ನೆಕ್ಸ್ಟ್ ಒಂದು ಕೂಡ ಈ ರೀತಿಯ ಒಂದು ಚಿಕ್ಕ ಪ್ಲಾಂಟ್ಗಳನ್ನ ತರಿಸಿದೀನಿ. ಕಿಚನ್ ಮೇಕ್ ಓವರ್ ಮಾಡೋಕ್ಕೋಸ್ಕರ ಈ ರೀತಿಯ ಒಂದು ಪ್ಲಾಂಟ್ಗಳನ್ನ ತರಿಸಿದ್ದೀನಿ. ನೋಡಿ ಇದು ಎಷ್ಟು ಬಂದಿದೆ ಅಂದ್ರೆ 1 2 3 4 5 6 7 8 ಪೀಸಸ್ ಈ ರೀತಿಯ ಒಂದು ಚಿಕ್ಕ ಪ್ಲಾಂಟ್ಗಳು ಬಂದಿದೆ. 187ಗೆ ಈ ರೀತಿಯ ಒಂದು 8 ಪ್ಲಾಂಟ್ ಬಂದಿದೆ. ನೋಡಿ ನೆಕ್ಸ್ಟ್ ಒಂದು ಬಂದು ಈ ರೀತಿಯ ಒಂದು ಸ್ಪೈಸಸ್ ಬಾಕ್ಸ್ ನ ತರಿಸಿದೀನಿ, ಸ್ಟೀಲ್ದು. ನೋಡಿ ಪ್ಲಾಸ್ಟಿಕ್ ನ ತರಿಸ್ಕೊಂಡು ಯೂಸ್ ಮಾಡೋ ಬದಲು ಈ ರೀತಿಯ ಒಂದು ಸ್ಟೀಲ್ ಅಲ್ಲಿ ತರಿಸ್ಕೊಂಡ್ರೆ ಇದು ತುಂಬಾ ದಿನ ಬಾಳಿಕೆ ಬರುತ್ತೆ. ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ ಒಳಗಡೆ ಈ ರೀತಿಯಲ್ಲಿದೆ. ಇದಕ್ಕೆ ನಾನು 388 ರೂಪಾಯಿನ ಕೊಟ್ಟೆ. ತುಂಬಾನೇ ಚೆನ್ನಾಗಿದೆ, ಆದ್ರೆ ಒಂದ್ ಸ್ವಲ್ಪ ಚಿಕ್ಕ ಅನಿಸ್ತಾ ಇದೆ ನನಗೆ. ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಈ ರೀತಿಯ ಒಂದು ಗ್ಲಾಸ್ ಕಂಟೈನರ್ಗಳನ್ನ ತರಿಸಿದೀನಿ. ಇದು ನೋಡಿ ಈ ರೀತಿಯ ಒಂದು ಸ್ಮಾಲ್ ಸೈಜ್ ಅಲ್ಲಿ 8 ಕಂಟೈನರ್ಗಳನ್ನ ತರಿಸಿದೀನಿ. ಇದಕ್ಕೆ ಸ್ಪೈಸಸ್ ಏನಾದ್ರೂ ಕೂಡ ತುಂಬ್ಕೋಬಹುದು. ನೋಡಿ ತುಂಬಾನೇ ಚೆನ್ನಾಗಿದೆ. ಸ್ಮಾಲ್ ಸೈಜ್ ಅಲ್ಲಿ ಈ ರೀತಿಯಲ್ಲಿ ತರಿಸಿದೀನಿ. ಇದಕ್ಕೆ ಏನ್ ಬೇಕಾದ್ರೂ ಸ್ಪೈಸಸ್ ನ ತುಂಬ್ಕೋಬಹುದು. ಹಾಗೆ 8 ಕೂಡ ನೋಡಿ ಯಾವ ರೀತಿ ಟೈಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ರೀತಿಯಲ್ಲಿ ನಾನು 12 ಪೀಸಸ್ ನ ತರಿಸಿದ್ದೀನಿ. ನೋಡಿ ಇದು ಗ್ಲಾಸ್. ಈ ರೀತಿಯಲ್ಲಿ ನಾನು 12 ಪೀಸಸ್ ನ ತರಿಸಿದ್ದೀನಿ. ಇದಕ್ಕೆ ನಾನು 354 ರೂಪಾಯಿನ ಕೊಟ್ಟೆ. ನೋಡಿ ಈ ರೀತಿಯಲ್ಲಿ 2 ಪೀಸು ವಾಲ್ ಪೇಪರ್ ನ ತರಿಸಿದೀನಿ. ಕಿಚನ್ ಗೆ ಅಂಟಿಸೋಕೋಸ್ಕರ ಬ್ಲಾಕ್ ಕಲರ್ ಅಲ್ಲಿ ತರಿಸಿದೀನಿ. ಒಂದು ಈ ರೀತಿಯ ಒಂದು ಚಪಾತಿ ಮ್ಯಾಟ್ ನ ತರಿಸಿದೀನಿ. ಇದ್ರ ಮೇಲೆ ಚಪಾತಿ ರೋಟಿ ಏನಾದ್ರೂ ಕೂಡ ಮಾಡ್ಕೋಬಹುದು. ಅಗ್ಲ ಕೂಡ ಇದೆ. ಇದಕ್ಕೆ ನಾನು 132 ರೂಪಾಯಿನ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ನೋಡಿ ನೆಕ್ಸ್ಟ್ ಒಂದು ಬಂದು ಈ ರೀತಿಯ ಒಂದು ಕಿಚನ್ಗೆ ಅಂಟಿಸೋಕೋಸ್ಕರ ಈ ರೀತಿಯಲ್ಲಿ ಕಿಚನ್ಗೆ ಅಂಟಿಸೋಕೋಸ್ಕರ ರೂಲ್ಸ್ ಬೋರ್ಡ್ಗಳನ್ನ ತರಿಸಿದೀನಿ. ತುಂಬಾನೇ ಚಿಕ್ಕದು. ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ ಅನ್ನೋದು ನನಗೆ ನೆನಪಿಲ್ಲ, ಆದ್ರೆ ತುಂಬಾನೇ ಚಿಕ್ಕದಿದೆ. ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಅನ್ಕೊಂಡೆ, ಇದು ತುಂಬಾನೇ ಚಿಕ್ಕದು. ನಾನ್ ತರಿಸಿರುವಂತಹ ಐಟಮ್ಸ್ ಗಳಲ್ಲಿ ಇದೊಂದೇ ನನಗೆ ಡಿಸಪಾಯಿಂಟ್ ಆಗಿದ್ದು. ಮತ್ತೆ ಕಿಚನ್ ಗಾಗಿರೋ ಕಾಣೋದೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಇದೆ. ಇದು 7 ಪೀಸಸ್ ಬಂದಿದೆ. ನೋಡಿ 7 ಪೀಸಸ್ ಕಿಚನ್ ರೂಲ್ ಬೋರ್ಡ್ಗಳು ಬಂದಿದೆ.
ಈ ರೀತಿಯ ಒಂದು 2 ಚಾಪರ್ನ ತರಿಸಿದ್ದೀನಿ. ಕ್ವಾಲಿಟಿ ವೈಸ್ ಅಷ್ಟೇನ್ ಚೆನ್ನಾಗಿಲ್ಲ, ಅಕಸ್ಮಾತ್ ಬಿದ್ರೆ ಒಡೆದೋಗುತ್ತೆ, ಅಷ್ಟೇನ್ ಕ್ವಾಲಿಟಿ ಇಲ್ಲ. ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ ಅಂದ್ರೆ 134 ರೂಪಾಯಿನ ಈ ಒಂದು 2 ಚಾಪರ್ ಮಿಷನ್ಗೆ ಕೊಟ್ಟಿದ್ದೀನಿ. ಕ್ವಾಲಿಟಿ ಏನಷ್ಟು ಚೆನ್ನಾಗಿಲ್ಲ. ಈ ಒಂದು ಐಟಮ್ಸ್ ಕೂಡ ಪ್ಯಾಕಿಂಗ್ ಒಂಚೂರು ಚೆನ್ನಾಗಿಲ್ಲ, ಹೆಂಗ್ ಬೇಕು ಹಂಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಓಪನ್ ಆಗಿದೆ. ಆ ರೀತಿಯಲ್ಲಿ ಈ ಒಂದು ಪಾರ್ಸಲ್ ನ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನು ಇದ್ರಲ್ಲಿ ಈಗ ಐಸ್ ಕ್ರೀಮ್ ನ ಸರ್ವ್ ಮಾಡುವಂತಹ ಒಂದು ಕಪ್ಗಳನ್ನ ತರಿಸಿದ್ದೀನಿ. ನೋಡಿ ಈ ರೀತಿಯಲ್ಲಿದೆ. ಇದು ಬಂದು 6 ಪೀಸಸ್ ಬಂದಿದೆ ಐಸ್ ಕ್ರೀಮ್ ಕಪ್ಗಳು. ಇದು ಏನ್ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್. ಡಿಸೈನ್ ವೈಸ್ ತುಂಬಾನೇ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಲುಕ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಆದ್ರೆ ಪ್ಲಾಸ್ಟಿಕ್. ಈಗ ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ರೀಮ್ ರೆಸಿಪಿ ಏನಾದ್ರು ಮಾಡೋಣ ಅಂತ ಈ ರೀತಿಯ ಒಂದು ಐಸ್ ಕ್ರೀಮ್ ಕಪ್ಗಳನ್ನ ತರಿಸಿದ್ದೀನಿ. ಇದು ಬಂದು 6 ಪೀಸಸ್ ಇದೆ. ನಾನು ಇದಕ್ಕೆ 126 ರೂಪಾಯಿ ಕೊಟ್ಟೆ. ಈಗ ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ರೀಮ್ ಮಾಡೋಣ ಅಂತ ಈ ರೀತಿಯ ಒಂದು ಐಸ್ ಕ್ರೀಮ್ ಮೋಲ್ಡ್ಗಳನ್ನ ತರಿಸಿದ್ದೀನಿ. ಇದು ಬಂದು 2 ಪೀಸಸ್ ಬಂದಿದೆ. ಒಂದು ಬ್ಲೂ ಮತ್ತೆ ಒಂದು ಗ್ರೀನ್ ಕಲರ್ ಅಲ್ಲಿ 2 ಪೀಸಸ್ ಬಂದಿದೆ. ಇದಕ್ಕೆ ನಾನು ಈ ಒಂದು 2 ಪೀಸಸ್ಗೆ ನಾನು 162 ರೂಪಾಯಿನ ಕೊಟ್ಟಿದ್ದೀನಿ. ನೋಡಿದ್ರಿ ಅಲ್ವಾ, ಇಷ್ಟು ಕೂಡ ನನ್ನ ಒಂದು ಕಿಚನ್ ನಾನು ಮೇಕ್ ಓವರ್ ಮಾಡೋಣ ಅಂತ ಇಷ್ಟೊಂದು ಐಟಮ್ಸ್ ನ ತರಿಸಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ನನ್ನ ಒಂದು ಕಿಚನ್ ನ ಮೇಕ್ ಓವರ್ ಮಾಡ್ತೀನಿ ಅನ್ನೋದನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಕಿಚನ್ ಮೇಕ್ ಓವರ್ ಐಟಮ್ಸ್ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳನ್ನ ಮಾಡಲು ನನ್ನ ಒಂದು ಚಾನಲ್ ಅನ್ನ ಸಪೋರ್ಟ್ ಮಾಡಿ.